ಈಗ ಥೆರಪಿಗೆ ಯಾರು ಒಳಗಾಗ್ಬೇಕು? ಯಾರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಥೆರಪಿ? ಪ್ರತಿಯೊಬ್ರು ಮನುಷ್ಯಂಗುನು. ಯಾಕಂದ್ರೆ ನಾವು ಪ್ರತಿಯೊಬ್ರು ಮನುಷ್ಯರು ಹುಟ್ಟು ಬಂದಾಗ ಏನೋ ಒಂದು ಕರ್ಮ ಮಾಡಿ ಬಂದಿರ್ತಾರೆ. ಯಾರು ಪರ್ಫೆಕ್ಟ್ ಅಲ್ಲ ಲೋಕದಲ್ಲಿ. ಪ್ರತಿಯೊಬ್ರುನು ಆ ಕರ್ಮ ದೋಷದಿಂದ ಮುಕ್ತವಾದ್ರೆ ಮಾತ್ರನೇ ಅವ್ರಿಗೆ ಫ್ಯೂಚರು ಮತ್ತೆ ಪ್ರೆಸೆಂಟು ಚೆನ್ನಾಗಿರಕ್ ಸಾಧ್ಯ. ಅವ್ರ ಫ್ಯೂಚರ್ನ ನಾವು ಚೆನ್ನಾಗ್ ಮಾಡ್ಬೇಕಂದ್ರೆ ಅವ್ರದ್ದು ಪಾಸ್ಟ್ ಕರ್ಮಗಳನ್ನ ನಾವು ಕ್ಯೂರ್ ಮಾಡ್ಬೇಕು. ಸೊ ಪ್ರತಿಯೊಬ್ರಿಗೂನು ಹಿಪ್ನೋಥೆರಪಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಪಾಸ್ಟ್ ಕರ್ಮಗಳು ಅಂದ್ರೆ ಏನು? ಯಾವ ರೀತಿ? ಹೇಗೆ ಕ್ಲಿಯರ್ ಮಾಡ್ತೀರಾ? ಪಾಸ್ಟ್ ಲೈಫ್ ಕರ್ಮಗಳು. ಈಗ ಕೆಲವೊಬ್ರು ನಾವು ನೋಡಿರ್ತೀವಿ, ಬ್ಲಾಕ್ ಮ್ಯಾಜಿಕ್ ಆಗ್ಬೋದು, ಅಥವಾ ಕೆಲವೊಬ್ರು ಪೊಸೆಸ್ಡ್ ಆಗಿರ್ತಾರೆ, ಅಥವಾ ಅದನ್ನೇ ನಾವು ಬೈಪೋಲಾರ್ ಅಂತೀವಿ ಸೈಕಾಲಜಿನಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಪೊಸೆಸ್ಡ್ ಆಗಿರೋದು. ಸೊ ಆ ಪೊಸೆಸ್ಡ್ ಯಾಕೆ ಆಗಿದ್ದಾರೆ, ಅದ್ ಎಲ್ಲಿಂದ ಬಂತು, ಯಾರಾದ್ರೂ ಮಾಡಿದಾರಾ, ಅಥವಾ ಅವರೇ ಅವ್ರ ದೋಷಗಳನ್ನ ಕ್ಯಾರಿ ಮಾಡಿದಾರ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಫೈಂಡ್ ಔಟ್ ರೂಟ್ ಕಾಸ್ ಸಿಕ್ಕಿದ್ಮೇಲೆ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಬರ್ತೀವಿ ಹಿಪ್ನೋಥೆರಪಿನಲ್ಲಿ. ಸೊ ಅದಕ್ಕೆ ಕೆಲವು ಟೂಲ್ಸ್ ಬರುತ್ತೆ ನಮ್ಗೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ. ಲೇಯರ್ ಬೈ ಲೇಯರ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ಪಾಸ್ಟ್ ಲೈಫ್ ಅಲ್ಲಿ. ಸೊ ನಿಮ್ ಪಾಸ್ಟ್ ಲೈಫ್ ಅಲ್ಲಿ ನಾವು ನಿಮಗ್ ಸಜೆಷನ್ಸ್ ಆಗ್ಲಿ ಅಡ್ವೈಸ್ ಆಗ್ಲಿ ನಾವು ಕೊಡಲ್ಲ. ನಿಮ್ ಒಂದ್ ಪಾರ್ಟ್ ಆಫ್ ದಿ ಸೋಲ್ ಮಾತ್ರನೇ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಅಲ್ಲಿ ಟ್ರಾವೆಲ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ನೀವ್ ಏನ್ ಮಾಡಿದೀರಾ, ಏನಕ್ಕೆ ಈ ರೀತಿ ತೊಂದರೆಗಳಾಗಿದೆ, ನೀವ್ ಏನಕ್ಕೆ ಮತ್ತೆ ಈ ಭೂಲೋಕಕ್ಕೆ ಜನ್ಮ ತಗೊಂಡಿದ್ದೀರಾ, ಪ್ರತಿ ಒಂದು ನಿಮಗ್ ಕ್ಲಾರಿಟಿ ಸಿಗುತ್ತೆ. ಸೊ ಆ ಕ್ಲಾರಿಟಿ ಸಿಕ್ಕಿದಾಗ ನೀವ್ ಅದನ್ನ ಆ ರಿಗ್ರೆಟ್ ನ ಅದೇ ಜನ್ಮದಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಬರ್ತೀರಾ. ಅವಾಗ ಅಲ್ಲಿಗೆ ಸಾಲ್ವ್ ಆಯ್ತು, ಅಲ್ಲಿಗೆ ಅದು ಭಸ್ಮ ಆಗುತ್ತೆ, ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ ನಿಮ್ಗಿದು.